ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ನಗರದಲ್ಲಿದ್ದೀವಿ. ಹನುಮಂತರಾಜು ಅಂತೇಳಿ ಹಳೆಯ ವಸ್ತುಗಳ ಸಂಗ್ರಹಣಾಕಾರರು ಇವರು. ಈಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಈ ಹಳೆ ಕಾಲದ ಕ್ಯಾರಿಯರು ಮತ್ತೊಂದು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಅದಕ್ಕೆ ತುಂಬ ರೆಸ್ಪಾನ್ಸ್ ಬಂದೈತೆ. ರೆಸ್ಪಾನ್ಸ್ ಬರೋದಕ್ಕೆ ಕಾರಣ ವೀಕ್ಷಕರು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ತುಂಬ ಚೆನ್ನಾಗೈತೆ. ಇಂಥ ವಸ್ತುಗಳನ್ನು ಮತ್ತು ಇಂಥ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ವೀಕ್ಷಕರು ಹೇಳಿದ್ದಾರೆ. ಅದಕ್ಕೆ ಹನುಮಂತರಾಜು ಅವರು ಮನೆಯಲ್ಲಿ ಇವತ್ತು ಹಳೆ ಟಿ ವಿಗಳು 1960ರಿಂದ ಇಲ್ಲಿ ಟಿ ವಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ನೋಡ್ರಿ, ಆ ಟಿ ವಿಗಳು ಸಂಗ್ರಹಣೆ ಮಾಡಿರೋ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಂತ ಬಂದಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು 10 ಜನಕ್ಕೆ ಫಾರ್ವರ್ಡ್ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಹನುಮಂತರಾಜು ಅವರು ಅವರ ಹತ್ರ ಇರ್ತಕ್ಕಂಥ ಹಳೆ ಕಾಲದ ಟಿ ವಿಗಳನ್ನು ನಮಗೆ ಎಲ್ಲಿ ಸಂಗ್ರಹಣೆ ಮಾಡಿದರು, ಎಷ್ಟನೇ ಇಸ್ವಿದು, ಯಾವ ಥರ ಆ ಕಾಲಕ್ಕೆ ಈ ಟಿ ವಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಾಗಲಿ ಹೆಂಗೆ ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿವರಣೆ ನೀಡ್ತಾರೆ. ನೋಡ್ರಿ. ನಮಸ್ಕಾರ, ನಮ್ಮ ಹೆಸರು KT ಹನುಮಂತರಾಜು ಅಂತ. ಹಳೆ ವಸ್ತು ಸಂಗ್ರಹಣೆ, ಹಳೆ ನಾಣ್ಯ ಸಂಗ್ರಹಣೆ ಮಾಡ್ತೀವಿ. ನಾವು ಟಿ ವಿ ಸಂಗ್ರಹಣೆ ಮಾಡಿದ್ದೀವಿ. ಸರ್ ನಂದು ಹಳೆ ವಿಡಿಯೋ ಹಾಕಿ ಭಾಳ ಜನ ನೋಡಿರೋದಕ್ಕೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಮಾಡೋದಕ್ಕೆ ಭಾಳ ಸಂತೋಷ ಆಯಿತು. ಅವರೇ ಫೋನ್ ಮಾಡಿ ನಾನು ಕೇಳಿ ಬರ್ತಾ ಇರೋದು ನನ್ನ ಸೌಭಾಗ್ಯ ಅನ್ಕೊಬೇಕು. ಇವತ್ತು ಟಿ ವಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಟಿ ವಿಗಳು ಆಗ ರೇಡಿಯೋ ಇತ್ತು, ಟಿ ವಿ ಸಣ್ಣ ಟಿ ವಿ ಇದು, ರೇಡಿಯೋನು ಇತ್ತು, ಇದರಲ್ಲಿ ಟಿ ವಿನೂ ಇತ್ತು. ಆಮೇಲೆ ಇದು 69ನೇ ಇಸ್ವಿಗೆ ಆಗ ಡೋರ್ ಇದ್ದಿದ್ದು ಟಿ ವಿ. ರಾಮಾಯಣ ಮಹಾಭಾರತ ಬರ್ತಿದ್ವಲ್ಲ ಆ ಟಿ ವಿಗಳು ಇವೆಲ್ಲ. ಅದು ಹೆಂಗಿತ್ತು ಆ ಕಾಲದಲ್ಲಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ. ಒಂದು ಮನೆಗೆ ನಾವು ಟಿ ವಿ ನೋಡಬೇಕು ಅಂದರೆ ಭಾಳ ಜನ, ಒಬ್ಬರು ಯಾರೋ ಸಾಹುಕಾರಗಳು ಮನೆಗಿತ್ತು ಟಿ ವಿಗಳು ಆಗಿನ ಕಾಲದಲ್ಲಿ. ಆ ಟಿ ವಿ ಇದನ್ನು ತೆಗೆದು ಒಂದು ಕನ್ನಡ ಸಿನಿಮಾ ಭಾನುವಾರ ಹೊತ್ತು ಸಾಯಂಕಾಲ ಹೊತ್ತು ಬರೋದು. ಆ ಸಿನಿಮಾ ನೋಡೋಕ್ಕೆ ಲೈನೇ ನಿಂತ್ಕೊಂಡವು ಜನ. ಇದು ಬುಷ್ ಟಿ ವಿ ಅಂತ. ಇದು ಅಷ್ಟೇ ಭಾಳ ಒಳ್ಳೆ ಟಿ ವಿ ಇದು. ಆಗಿನ ಕಾಲದ 80ನೇ ಇಸ್ವಿಯ ಒಳ್ಳೆ ಟಿ ವಿ ಇದು. ಇದು ಕಲರ್ ಬಂತು ನೋಡಿ, ಬ್ಲೂ ಕಲರ್ ಲೈಟು. ಇದು ಹಿಸ್ಟ್ರಿ ವೆಂಕಟೇಶ್ ಅವರು ಕೊಟ್ಟಿದ್ದು. ದೊಡ್ಡಬಳ್ಳಾಪುರದಲ್ಲೇ ಇರೋ ಹಿಸ್ಟ್ರಿ ವೆಂಕಟೇಶ್ ಅವ್ರ ಮನೆಗಿತ್ತು, ಅವ್ರು ಕೊಟ್ಟರು ಟಿ ವಿನ ಇದು. ಆಮೇಲೆ ಇದು ವೈಟ್ ಆ್ಯಂಡ್ ಬ್ಲ್ಯಾಕು. ಇದು ಅಷ್ಟೇ ನಮ್ಮಂಥ ಬಡವರಿಗೆ ಆಲ್ಟಾನ ನೋಡಿ, ವೈರ್ ಆಗಿ ಕಾಲದಾಗ ವೈರ್ ಇದು, ಆಲ್ಟಾನ ವೈರು. ಇದು ಆಲ್ಟಾನ ಹಾಕ್ಕೊಂಡು ಈ ಟಿ ವಿ ನೋಡ್ತಿದ್ದು. ಇದು ಒಂದು ಟಿ ವಿ ಚೆನ್ನಾಗಿದೆ. ಇವೆಲ್ಲ ಒಳ್ಳೆ ಒಳ್ಳೆ ಟಿ ವಿಗಳು, ಆಗಿನ ಕಾಲದ ಬಡವ್ರ ಮನೆ ಟಿ ವಿಗಳು ಅಂತ ಹೇಳ್ಬೋದು. ಆಮೇಲೆ ಇದು ಟಿ ವಿ ಮತ್ತು ರೇಡಿಯೋ FM ದೂರವಾಣಿ ಎಲ್ಲ ಬರ್ತಾಯಿತ್ತು. ದೂರವಾಣಿಗಳು ಎಲ್ಲ ಬರೋದು. ಇದನ್ನ ತಗೊಂಡೋಗಿ ಕಾರುಗಳಲ್ಲಿ ಆಚೆ ಕಡೆ ನೋಡೋರು, ಎತ್ಕೊಂಡು ಹೋಗುವಂಥ ಟಿ ವಿ ಇದು ನೋಡಿ. ಅದು ಡೋರ್ ಟಿ ವಿ ಐತಲ್ಲ, ಏನಾದರೂ ವಿಶೇಷತೆ? ಆಗ ಟಿ ವಿಗೆ ಪ್ರಾಮುಖ್ಯತೆ ಇತ್ತು. ಡೋರು ಯಾರನ್ನ ಮುಟ್ಬಿಡ್ತಾರೆ, ಆಮೇಲೆ ಇದೇನ ಆತವೆ ಅಂತ ಟಿ ವಿಗಳಿಗೆ ಡೋರ್ ಬರೋದು ಫಸ್ಟ್ ಕಾಲದಾಗೆ. ಆ ಹಳೆ ಕಾಲದಲ್ಲಿ ಈ ಟಿ ವಿ ಡೋರ್ ಬರೋದು. ನೋಡಿ, ಇದು BPL ಟಿ ವಿ. ನಮ್ಮ ಇಂಡಿಯಾದಾಗೆ ಆಗಿದ್ದು BPL ಕಂಪ್ನಿ. ಆ BPL ಟಿ ವಿಗೆ ಅವಾಗ ಆಗಿನ ಕಾಲದಲ್ಲಿ ಹಿಂಗಿತ್ತು. ಇವೆಲ್ಲ ಚಾನಲ್ಗಳು ತಿರುವುದು. ಆಗ ಬುಷ್ ಟಿ ವಿ ಇದು ನೋಡಿ, ಭಾಳ ಒಳ್ಳೆ, ಇದು ಭಾಳ ಚೆನ್ನಾಗಿದೆ. ಇದನ್ನ ನಾವು ಭಾಳ. ಇದು ಆ್ಯಂಟಿನಾ ಅದು ಹೆಂಗಿದು? ಇದು ಮ್ಯಾಗಡೆ ಆಲ್ಟನ ಹಾಕೋದು. ಇದು ವೈರ್ ಇತ್ತು, ಸ್ವಲ್ಪ ಆಲ್ಟನ ಬೇರೆ ಕಡೆ ಇದೆ. ಇದು ನೋಡಿ, ಆಗಿನ ಕಾಲದಲ್ಲಿ ಮ್ಯಾಗಡೆ ಮನೆ ಮ್ಯಾಗಡೆ ಆಲ್ಟನ ಕಟ್ಟಿದ್ರೆ ತಿರುಗಿಸ್ಬೇಕಾಗಿತ್ತು. ಸುತ್ತೂರು ಯಾವ ಕಡೆ ಸಿಗ್ನಲ್ ಬರ್ತದೋ ಆ ಕಡೆ ಟಿ ವಿ ಬರೋದು. ದೂರವಾಣಿ ದರ್ಶನ ಅವಾಗ ಬರ್ತಿದ್ದು. ಈಗಿನ ಪರಿಸ್ಥಿತಿಗೆ, ಇಂದಿನ ಆ್ಯಂಟಿನಾ ಪರಿಸ್ಥಿತಿಗೆ ಇದು ಹೆಂಗೆ ನೀವು? ಈಗಿಂದು ಭಾಳ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ಮೊಬೈಲ್ ಥರ ಟಿ ವಿಗಳು. ಈಗ ಮೊಬೈಲ್ ಥರ ಟಿ ವಿ. ಆಗ ಈ ಟಿ ವಿ ನೋಡೋಕ್ಕೇ ಭಾಳ ಜನ ನಿಂತ್ಕೊಂಡವು. ನಾವು ಹಳೆ ಕಾಲದಲ್ಲಿ ನಾವು ನೋಡ್ತಿದ್ದ ಕಾಲದಲ್ಲಿ ಟಿ ವಿಗಳು ಅಂದರೆ ಭಾಳ ಏನೋ ಟಿ ವಿ ಇರೋರ ಮನೆ ದೊಡ್ಡ ಮನೆ ಅಂತ ಅದು. ಈಗ ಟಿ ವಿ ಎಲ್ಲ ಮಾಮೂಲಿಯಾಗಿ ಈಗ ಎಲ್ಲರೂ ನೋಡ್ತಾವ್ರೆ. ಸ್ಕೈ ಟಿ ವಿ ಏನೇನೋ ಬಂದ್ಬಿಟ್ಟವೆ. ಈಗ ಈ ಥರ ಟಿ ವಿಗಳು ಈಗ ಮೂಲೆ ಸೇರ್ತಾ ಇದೆ. ಇವನ್ನ ನಾವು ಒಂದು ಮ್ಯೂಸಿಯಮಲ್ಲಿ ಇಟ್ಬೇಕು ಅನ್ನೋ ಆಸೆಗೆ ಒಂದು ಮುಂದಿನ ಕಾಲ ಇದರಲ್ಲಿ ಮ್ಯೂಸಿಯಂ ಮಾಡೋದ್ರಿಂದ ಇವನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಇದೈತಲ್ಲ, ಈಗಿನ ಟಿ ವಿಗಳಿಗೆ ಇಂದಿನ ಟಿ ವಿಗಳಿಗೆ ಈಗ LED ಅಂತ ಬಂದ್ಬಿಟ್ಟೈತಲ್ಲ, ಆವಾಗ ಹೆಂಗಿರೋದು ಅಂತ? ಈಗ LED ಬಂದಿದೆ ಸರ್. ಈಗ ದೊಡ್ಡ ದೊಡ್ಡ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ ಟಿ ವಿಗಳು ಬಂದ್ಬಿಟ್ಟಿದೆ. ಆಗ ಸಣ್ಣ ಸಣ್ಣ ಟಿ ವಿಗಳಿಂದ ಇದರಲ್ಲೂ ದೊಡ್ಡ ಟಿ ವಿಗಳೆಲ್ಲ ಬಂದು. ಆದರೆ ಈ ದೊಡ್ಡ ಟಿ ವಿಗಳು ಇಲ್ಲಿಕ್ಕಕ್ಕೆ ನಾವು ಸ್ವಲ್ಪ ಜಾಗ ಇದರಿಂದ
ಅಂದರೆ ಈಗಿರೋ ಟೆಕ್ನಾಲಜಿ ಟಿ ವಿ ಅವೆಲ್ಲ. ಇದು ಮೆಕ್ಯಾನಿಸಮು ಆಗಿನ ಕಾಲದಲ್ಲಿ ಚೆನ್ನಾಗಿ ಮಾಡಿದ್ರು. 10 ವರ್ಷ ಆದರೂ ಕೆಡ್ತಾ ಇರಲಿಲ್ಲ. ಇವೆಲ್ಲ ಭಾಳ ಇದಿರೋದು. ಈಗ 69ನೇ ಇಸ್ವಿ, 70ನೇ ಇಸ್ವಿ, 80ನೇ ಇಸ್ವಿ, ಈಗ 90ನೇ ಇಸ್ವಿ ಒಳಗೆ ಓಡ್ತಾ ಇದ್ದು ಟಿ ವಿಗಳೆಲ್ಲ ಇವು. ಇವತ್ತಿಗೂ ಅವ್ರು ಹೇಳಿದ್ರು ಚೆನ್ನಾಗಿದೆ. ಭಾಳ ವೆಂಕಟೇಶ್ ಅವ್ರು ಹೇಳಿದ್ರು, ಹಿಸ್ಟ್ರಿ ನಮ್ಮ ದೊಡ್ಡಬಳ್ಳಾಪುರ ಹಿಸ್ಟ್ರಿ ಬುಕ್ ಬರೆದಿರೋ ವೆಂಕಟೇಶ್ ಅವ್ರು ಹೇಳಿದ್ರು ಈ ಟಿ ವಿ ಮಾತ್ರ ಚೆನ್ನಾಗಿದೆ, ಬರ್ತಾ ಇತ್ತು ನಮ್ಮ ಮನೆಗೆ, ಅದಕ್ಕೆ ಎತ್ತಿಕ್ಕಿದೆ, ಕೊಡ್ತೀನಿ ನಿಮಗೆ ಅಂತ ಹೇಳೇ ಕೊಟ್ಟರು. ಪಾಪ ಭಾಳ ಅವ್ರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಚಾನಲ್ಲು ನನ್ನ ಇಷ್ಟು ಬೆಳೆಸ್ತಾ ಇರೋದಕ್ಕೆ ಭಾಳ ಧನ್ಯವಾದಗಳು. ಇದನ್ನೆಲ್ಲರೂ ನೋಡಿ ಭಾಳ ಮುಂದಿನ ಪೀಳಿಗೆಗೆ ಇವನ್ನೆಲ್ಲ ಸಂಗ್ರಹಣೆ ಮಾಡೋದ್ರಿಂದ ಜನರಿಗೆ ಏನಾರ ಮುಂದೆ ನಮ್ಮ ಮಕ್ಕಳಿಗೆ ಈಗಿನ ಜನ್ರೇಷನ್ಗೆ ತೋರಿಸೋದ್ರಿಂದ ನಾವು ಹಿಂದಿನ ಕಾಲದಲ್ಲಿ ಹೆಂಗಿತ್ತು, ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಹೆಂಗಿತ್ತು ಅದನ್ನ ಹೇಳ್ಕೊಡೋದು ಎಲ್ಲರ ಒಂದು ಇದಾಗಿರಬೇಕು. ಅದರ ಬಗ್ಗೆ ನಮ್ಮದು ಈ ಚಾನಲ್ಗೆ ನಾನು ಭಾಳ ಧನ್ಯವಾದಗಳು. ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.